ನರಸೀಪುರದಲ್ಲಿರುವಂತಹ ಕೆಎಸ್ಐಸಿ ಭೂಮಿಯ ವಿವಾದವು ಸರ್ಕಾರದ ದ್ವಂದ್ವ ನೀತಿಗೆ ಸಾಕ್ಷಿಯಾಗಿದೆ. ಕಾರ್ಖಾನೆಯ ಕಾರ್ಯಚಟುವಟಿಕೆಗೆ ಅಗತ್ಯ ಇರುವಂತಹ ಭೂಮಿಯಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡುವಂತಹ ಪ್ರಸ್ತಾವನೆಯನ್ನ ಸಚಿವ ಕೆ ವೆಂಕಟೇಶ್ ಅವರು ಮಾರ್ಚ್ 9ರಂದು ವಿಧಾನಸಭೆಯಲ್ಲಿ ಅಧಿಕೃತವಾಗಿ ಕೈ ಬಿಡಲಾಗುತ್ತೆ ಅಂತ ಘೋಷಿಸಿದ್ರು. ಆದರೆ ಒಬ್ಬ ಹಿರಿಯ ವಿಶ್ಲೇಷಕನಾಗಿ ನಾವು ಗಮನಿಸೋದಾದ್ರೆ ಸದನದಲ್ಲಿ ನೀಡಿದಂತಹ ಭರವಸೆಯ ನಂತರವೂ ಆ ಭೂಮಿಯನ್ನು ಅಧಿಕೃತವಾಗಿ ಕೆಎಸ್ಐಸಿಗೆ ಮರು ಹಸ್ತಾಂತರಿಸುವಂತಹ ಸರ್ಕಾರಿ ಆದೇಶ ಹೊರ ಬಂದಿರೋದು ಕೇವಲ ಆಡಳಿತಾತ್ಮಕ ವಿಳಂಬ ಅಲ್ಲ. ಇದು ಉದ್ದೇಶಪೂರ್ವಕವಾಗಿ ಆ ಜಾಗವನ್ನ ಕ್ರೀಡಾ ಇಲಾಖೆಯ ವಶದಲ್ಲೇ ಇಟ್ಕೊಂಡು ಮುಂದೊಂದು ದಿನ ಅದನ್ನ ಬೇರೆಯವರಿಗೆ ಹಸ್ತಾಂತರಿಸುವಂತಹ ಕಣ್ಣೊರೆಸುವಂತಹ ತಂತ್ರವಾಗಿ ಕಾಣಿಸ್ತಾ ಇದೆ. ಮೇಡಮ್ ಅವರ ಡಿಸಿಷನ್ ಮೇಕರ್ ಕಿವಿಲ್ಕೆ ಆ ಮೇಡಮ್ ಅವ್ರ ಹತ್ರ ಬಂದಾದ್ರೆ ಇದೆಲ್ಲ ಹಂತದಲ್ಲೂ ದಾಟ್ ಬಂದಿರುತ್ತೆ. ಎಲ್ಲ ಹಂತದಲ್ಲೂ ಪಾಸ್ ಆಗಿ ಬಂದಿರಲ್ಲ. ಒಂದ್ ನಿಮಿಷ. ಹಾಗೇನೆ ಇಲ್ಲಿ ಈ ಸುಟಬಿಲಿಟಿ ಬಗ್ಗೆ ಆಗಲಿ ಜಾಗ ತಗೊಳ್ಳೋದ್ರ ಬಗ್ಗೆ ಆಗಲಿ ಎಲ್ಲ ಹಂತಗಳನ್ನು ದಾಟಿ ಅದು ಈ ಹಂತಕ್ಕೆ